ಆಚರಿಸುವುದಕ್ಕಾಗಿ ಪೂಜ್ಯರು ಇಂಚಲದ ಪೀಠಾರೋಹಣ ಮಾಡಿ 50 ವರ್ಷಗಳನ್ನು ಪೂರೈಸಿದುದರ ನಿಮಿತ್ತವಾಗಿ ಅದರ ಜೊತೆಗೆ ಶಿವಾನಂದ ಭಾರತೀ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ 50 ವರ್ಷಗಳು ಗತಿಸಿದ ನಿಮಿತ್ತವಾಗಿ ಆಯೋಜಿತಗೊಂಡಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕಾರಣಕರ್ತೃಗಳು ಆದಂಥ ಪೂಜ್ಯ ಭಾರತೀಯ ಅಪ್ಪುಗಳವರ ಅಡಿದಾವರಿಗಳಲ್ಲಿ ವಂದಿಸಿ ತತ್ಸನ್ನಿಧಾನದಲ್ಲಿ ಈ ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಪೂಜ್ಯಪಾದರ ಪವಿತ್ರ ಪಾದಾರದಿಂದ ವಂದಿಸಿ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ನಮ್ಮ ದೇಶ ಸಾಧು ಸತ್ಪುರುಷರ ದೇಶ. ದೇವರ ದೇಶ, ಸಾಧು ಸತ್ಪುರುಷರ ಶರಣರ ನಾಡು ಅಂತ ಕರೆಸಿಕೊಂಡಂಥ ದೇಶ. ಅದರಲ್ಲಿಯೂ ಸಹಿತ ಈ ನಾಡಿನಲ್ಲಿ ಹೆಜ್ಜೆ ಹೆಜ್ಜೆಗೆ ಮಠಗಳು, ಹೆಜ್ಜೆ ಹೆಜ್ಜೆಗೆ ಪೂಜ್ಯರು, ಅವರು ತಮ್ಮ ತಪೋಬಲದಿಂದ ತಮ್ಮ ಜ್ಞಾನದ ಬಲದಿಂದ ಆ ಕ್ಷೇತ್ರಗಳನ್ನು ಬೆಳೆಸ್ತಾರೆ. ಅಂದರೆ ಕೇವಲ ಕಟ್ಟಡಗಳು ಅಂತ ಅದರ ಅರ್ಥ ಅಲ್ಲ. ಇಲ್ಲೇನು ಕುಂತಾವಲ್ಲ ಇವೆಲ್ಲ ಒಂದೊಂದು ಕಟ್ಟಡಗಳೇ. ಅವ್ರು ನಾವು ಗಂಡಾಳ ಇರಲಿ ಹೆಣ್ಣಾಳ ಇರಲಿ, ನಮ್ಮ ಮನೆ ನಮ್ಮೆಲ್ಲರ ಹೃದಯದಲ್ಲಿ ಏನು ಅಧ್ಯಾತ್ಮದ ಇಟ್ಟಿಗೆಗಳನ್ನು ಇಟ್ಟು ಕಟ್ಟಡ ಕಟ್ಟಿದ್ದಾರೆ, ಅದು ನಿಜವಾದ ನಿರ್ಮಾಣ. ಪೂಜ್ಯರು 50ರ ನಂತರದ ದಶಕದಲ್ಲಿ, ಸುಮಾರು 50ರ ದಶಕದಲ್ಲಿ ಹುಬ್ಬಳ್ಳಿಯಲ್ಲಿ ಗುರುನಾಥ ಆರೂಢರ ಸೇವೆಯನ್ನು ಮಾಡ್ತಾ 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 ಬೆಂಗಳೂರಿಗೆ ಹೋಗಿ ವಿದ್ವತ್ತನ್ನು ಮುಗಿಸ್ಕೊಂಡು ಬರುವಷ್ಟರಲ್ಲಿ ಇಂಚಲ ಮಠ ಅವರಿಗಾಗಿ ಕಾಯ್ತಾ ಇದೆ. ಅದರ ಜೊತೆಗೆ ಸುಮಾರು ಮಠಗಳು ಅವರನ್ನು ಹುಡುಕೊಂಡು ಬಂದು, ಅದು ಬೆಂಗಳೂರಿನ ಮಠ ಆಗಿರಬಹುದು, ಹಾರುಗೇರಿಯದಾಗಿರಬಹುದು, ಬಳ್ಳಾರಿದಾಗಿರಬಹುದು, ಹಂಪಿದಾಗಿರಬಹುದು, ಇನ್ನು ದಾವಣಗೆರೆ ಮುಂತಾದಂಥ ನೂರಾರು ಮಠಗಳು ಪೂಜ್ಯರನ್ನು ಅರಸ್ತಾ ಬಂದು. ಯಾಕೆ ಬಂದು ಅಂದ್ರೆ, ಪೂಜ್ಯರು ಭಕ್ತರನ್ನು ಏನು ಪ್ರೀತಿಸಿದ್ರಲ್ಲ, ಆ ಪ್ರೀತಿಯನ್ನ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ ಅಂತ ನಾನು ಸ್ಪಷ್ಟಪಡಿಸ್ತೇನೆ. ಅವ ಭಕ್ತರು ಯಾರ್ಯಾಕಿರೋ ಬಸವಣ್ಣವ್ರು ಹೇಳಿದಂಗೆ ಇವನಾರವ ಇವನಾರವ ಇವನಾರದೆ ಇವನಾರವ ಎಂದೆನಿಸದೆ ಇವನಮ್ಮವ 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 ಎಂದೆನಿಸಯ್ಯ ಅನ್ನುವಂಗ ಅಪ್ಪುಗಳು ನೀ ಯಾವ ಜಾತಿಯವಪ್ಪ ಅಂತ ಎಂದು ಕೇಳಿ, ಯಾರು ಕರೆದಾರ ಅವ್ರ ಮನೆಯಾಗ ಹೋಗಿ ಪ್ರಸಾದ ಮಾಡ್ಯಾರ. ಇಂಥವ್ರ ಜಾತನ ಅಂತ ಕೇಳಿ ಇವತ್ತೂ ಕೇಳಿಲ್ಲ, ಮೊದಲೂ ಎಂದೂ ಕೇಳಿಲ್ಲ. ನಾವು ಅದೀವಲ್ಲ ಒಂದು ಜರ್ಜರ ಪೂಜಾ ಗೀಜಾ ಮಾಡಿದ್ರೆ ನಡೀತೈತಿ, ಪ್ರಸಾದ ನಡೆಯಂಗಿಲ್ಲ. ಯಾಕಂದ್ರೆ ನೀವು ಅದಕ್ಕೆ ಯೋಗ್ಯರಲ್ಲ ಅನ್ನುವಂಗ ನಾವು ನಡ್ಕೊಂತೀವಿ. ಆದ್ರೆ ಅಪ್ಪುಗಳು ಯಾರನ್ನು ಎಂದೂ ಕೇಳಿಲ್ಲ. ಇದು ಒಂದು ಚಿಕ್ಕ ಮಠ. ನಾವೀಗ 4 ವರ್ಷದಿಂದ ಬರ್ತಿದ್ದೀವಿ. ಅವಾಗ ನೋಡಿದ್ರೆ ಇಲ್ಲೊಂದು ಸಣ್ಣ ಗುಡಿ, ಅಪ್ಪುಗಳು ಅದ್ರ ಹಿಂದನ ಇರ್ಲಾಕ ಅಪ್ಪುಗಳ ಸ್ಥಾನ ಇತ್ತು.
ಮಹಾತ್ಮರು ಮನಸ್ಸು ಮಾಡಿದ್ರೆ ಏನಾಗ್ತೈತಿ ಅಂತಂದ್ರೆ, ಇದು ಕಟ್ಟಡಗಳಾಗಿದ್ದೆ ನನಗೆ ಬಹಳ ದೊಡ್ಡ ಮಾತು ಅನ್ಸೋದಿಲ್ಲ. ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಕಲಿತು ಹೋಗಿ ಏನು ಕಟ್ಟಿದ್ರಲ್ಲ ಅವರವ್ರ ಮನೆಗಳನ್ನ, ಅದನ್ನ ನಾವು ಯಾವುದರಿಂದನೂ ಎಣಿಸ್ಲಿಕ್ಕಾಗೋದಿಲ್ಲ. ಒಂದು ವೇಳೆ ಈ ಶಿಕ್ಷಣ ಸಂಸ್ಥೆಗೆ ಸಾವಿರಾರು ಜನ ಶಿಕ್ಷಕರು ತಯಾರಾದ್ರು. ಯಾವ ಕಾಲಕ್ಕೆ TCH ಕಾಲೇಜ್ ಎಲ್ಲಿ ಇರಲಿಲ್ಲ, ಅವಾಗಿನ TCH ಕಾಲೇಜ್ ಅಪ್ಪುಗಳು ಮಾಡಿದ್ದು. ಅಲ್ಲಿ ಕಲ್ತು ಹೋದ ಮಾಸ್ತರ್ಗಳು ಎಷ್ಟು ಮಂದಿ ಅದಾರ ಅದಕ್ಕೆ ಲೆಕ್ಕಿಲ್ಲ. ಒಬ್ಬೊಬ್ಬ ಮಾಸ್ತರ್ ಒಂದೊಂದು ಶಾಲೆ ನಡೆಸ್ಯಾರ ಅಂದಾಗ ಸಾವಿರ ವಿದ್ಯಾರ್ಥಿಗಳನ್ನ 4,000 ವಿದ್ಯಾರ್ಥಿಗಳನ್ನ ತಯಾರು ಮಾಡ್ಯಾರಂತಿಲ್ಲ. ಅಂದ್ರೆ ಇಷ್ಟೊಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕಾಲಕ್ಕೆ ತಕ್ಕಂತೆ ಏನೇನು ಅವಶ್ಯಕತೆ ಇತ್ತು ಅದನ್ನೆಲ್ಲ ಮಾಡಿ ಎಲ್ಲ ಮಠಗಳಲ್ಲಿಯೂ ಅವುಗಳನ್ನು ವ್ಯವಸ್ಥೆ ಮಾಡಿದ್ರು. ಅವ್ರು ಮಾತ್ರ ಯಾವ ಮಠದಾಗೂ ನಿಂದಿರಲಿಲ್ಲ. ಮತ್ತು ಇವತ್ತೂ ಇಲ್ಲ. ನಾ ಕೇಳಿದೆ ನಾವು ನಾಳೆ ಹಾಗಿದ್ದೆ ಅದನ್ನು ಕೇಳಿದೆ, ನಾಳೆ ಯಾವ ರೈತ ಪಾತ್ ಜಾತ್ರೆ ನಾಳೆ ಮುಗಿದ ಕೂಡಲೇ ನಾಳೆ ಯಾವ ರೈತ ಪಾತ್ ಕೇಳಿದೆ. ನಾಳೆ ರೈತರು ಮತ್ತೊಂದು ಊರಿಗೆ ಹೊಂಟಿವಿ, ಮತ್ತೆ ಯಾಕೆ ಬಂದಿರಿ ಅಂದ್ರೆ, ಇಲ್ಲ ನಾಳೆ ಜಾತ್ರೆ ಇವತ್ತ ಬಂದಾರೆ ಅಪ್ಪಗಳಿಲ್ಲ ತಾನೆ. ನಿರಾಧಾರಿಗಳಂತೀವಲ್ಲ, ಇಷ್ಟೆಲ್ಲ ಇದ್ದು ಸಹಿತ ಯಾವುದೋ ವರನೋ ಮೇಮ್ಯಾಗ ಹಾಕೊಂಡಿಲ್ಲ. ನಿಜವಾದಂತ ನಿರಾಧಾರಿ ಸಾಧು ಯಾವ್ದಿದ್ರು ಯಾವುದು ತಲೆಯಾಗ ಹಾಕೊಂಡಿಲ್ಲ. ರಗಡ್ ಬಂದ್ರೆ ರಗಡ್ ಹೇಳ್ತಿರ್ತಾರ, ಮಾಡ್ತಿರ್ತಾರ, ಅವ ಹಂಗ್ ಮಾಡ್ತಾನ್ರಿ, ಹೋಗೋದಕ್ಕೆ ಹೋಗು, ಅವ್ನ ಹಣೆ ಬರ್ದಾಗ ಇರ್ಬೇಕು, ಹೋಗಿರ್ಬೇಕು, ಹೋಗೋದು. ಯಾರ ಹಣೆ ಬರ್ದಾಗ ಏನೇನು ಇರ್ತಾವ, ಅವತ್ತು ತಿಂತಾರ ಉಂಟಾರ, ಹೋಗಿ ಅದರಿಂದ ಏನಾಗ್ಬಿಡತ್ತೆ, ಹೋಗಿ ಏನು ನಾವ್ರ ಏನು ಕಟ್ಕೊಂಡು ಹೋಗೋದು ಹೀಗೆ ಅಂತಾರ. ಯಾವುದನ್ನು ಮೈನ್ಯಾಗೂ ಹಾಕೊಂಡಿಲ್ಲ, ತಲೆಗೂ ಹಾಕೊಂಡಿಲ್ಲ ಅಂತೇಳಿ ಅಪ್ಪಗಳಿಗೆ 85 ಆಗ್ಯಾವ. ನಾವೇನು ಅಡ್ಬೋದು ಹೋಗ್ತೀವತ್ತ ಅನ್ಕೋದಿಲ್ಲ. ಯಾಕಂದ್ರೆ ಕಂಡಾಪಿ ತಲೆಯಾಗ ಹಾಕೊಂಡಿರ್ತೀವಿ ನಾವು. ಒಂದು ಜರ ಬಿಟ್ಟು ಎಲ್ಲ ದೂರ ಆದಿವನ್ನ ಮಠ ದರಕ್ಕೆ ನೆನಪು ಹಾಕೋಣ. ಅವ್ರಿಗೆ ಮಠನ ನೆನಪಾಗೋದಿಲ್ಲ, ಉಣಿ ಅಮಾಸಿದು ತಟ್ಟ ನೆನಪು ಹಾಕೋಣ. ಯಾವಾಗಾರು ಒಮ್ಮೆ ಬರ್ತಾರೆ. ಸಾಧುತ್ವವನ್ನು ಕಾಣಬೇಕಾಗಿತ್ತು ಅಂತಂದ್ರೆ ಇವತ್ತೂ ಸಹಿತ ನಿಮ್ಮೊಳಗೆ ಹ್ಯಾಂಗೆ ಭಾಳ ವೆರೈಟಿ ಅದಾವ, ನಮ್ಮಲ್ಲಿ ಭಾಳ ವೆರೈಟಿ ಅದಾವ. ಸಾಧುತ್ವವನ್ನ ನೋಡ್ಬೇಕಾಗಿತ್ತು. ನಾವೇನೋ ಭಗವದ್ಗೀತೆಯೊಳಗ ಸ್ಥಿತಪ್ರಜ್ಞರ ಲಕ್ಷಣಗಳನ್ನು ನೋಡ್ತೀವಿ. ವಿದುರ ನೀತಿಯೊಳಗ ಸ್ಥಿತಪ್ರಜ್ಞರನ್ನು ಕುರಿತು ಧೃತರಾಷ್ಟ್ರನಿಗೆ ಭಾಳ ಚಂದ ಉಪದೇಶ ಮಾಡ್ಯಾನ ಮಹಾತ್ಮ ವಿದುರ. ಎಷ್ಟೋ ಸ್ಮೃತಿ ಶಾಸ್ತ್ರಗಳಲ್ಲಿಯೂ ಸಹಿತ ಬರ್ತಾವು, ಶ್ರುತಿಗಳಲ್ಲಿ ಅಂತೂ ಸಾಕಷ್ಟು ಬಂತಾವು. ಏನಪ್ಪ ಒಬ್ಬ ಜೀವಂತ ಮೂರ್ತಿ. ಈ ಕಾಲದೊಳಗೂ ಇಂಥ ಸಮದೃಷ್ಟಿಯನ್ನೇ ಇಟ್ಕೊಂಡು ಸಾಮಾನ್ಯ ಜನರಿಗೆ ತಿಳಿಯುವಂಗ ನಾವು ಮೊದಲು ವೇದಾಂತ ಪರಿಷತ್ಗಳೊಳಗೆ ಭಾಳ ಬರ್ತಿದ್ವಿ. ನಾವು ಬೆಳಿಗ್ಗೆ ಅಪ್ಪುಗಳ ಹತ್ರ ಬರ್ತಿದ್ರು ಕೆಲವು ಜನ. ನಮ್ಮ ಅಪ್ಪುಗಳ ವಿಷಯ ಏನು ನೋಡಿದ್ರೆ ನಾಳಿಗೆ ಅನ್ನೋದು ಅಂದ್ಕೂಡಲೇ ಬೆಳಗ್ಗೆ ನೀತಿ ಕ್ರಿಯಾಚರಣೆ ಜೀವ ಸಂಬೋಧನೆ ಇಡ್ತೀವ್ರಿ. ಸಂಜೆ ಮುಂದೆ ಇಲ್ಲ, ಬೆಳಗ್ಗೆ ಜ್ಞಾನ ಪ್ರತಿಪಾದನೆ ಇಡ್ತೀವ್ರಿ, ಸಂಜೆ ಮುಂದೆ ನೀತಿ ಕ್ರಿಯಾಚರಣೆ ಸ್ಥಳ ಇಡ್ತೀವ್ರಿ. ಹುಚ್ಚುಗಳೇ ಕಲಿಕ ಪಾಪ ಇವತ್ತ ಬಂದವು, ಅದಕ್ಕೆ ಘಟವೇ ಖುಷಿ ಘಟವೇ ಅಂತ ಕಲಿಗಿಲಿ ಕೆಟ್ಟ ನಿಮ್ದು ಯಾವ ಒಂದು 4 ಮಾತು ತಿಳಿಯಂಗೆ ಹೇಳಿ. ನಾವು ಇವತ್ತ ಬಂದವು ಬರುದ, ಅವು ಬಂದು ಕೂಡಲೇ ಘಟವೇ ಖುಷಿ ಘಟವೇ ಅಂದ್ರೆ ಏನು ಉತ್ತರಗತೆ. ಯಾವಾಗಲೂ ಜನರಿಗೆ ಮನಸ್ಸಿನೊಳಗೆ ಭಕ್ತಿ ಹುಟ್ಟಿರ್ಬೇಕು, ಅವ್ರ ಜೀವನ ಪರಿವರ್ತನೆ ಆಗಿರ್ಬೇಕು. ಹಿಂಗಂದ ಕೂಡಲೇ ತಿನ್ನೋನು ನಾನಲ್ಲ, ಕುಡಿಯೋನು ನಾನಲ್ಲ ಅಂತ ಇನ್ನಿಟ್ಟು ಹಾಕೊಂಡು ಹೋಗ್ತಾರೆ ಅವರು ಅಂತ ಅಪ್ಪಗಳು ಅಂದದ್ದನ್ನ ಕೇಳಿ ನಾನು ತಿಳಿಯಾಕ. ಅಂತಾವು ಮಂದಿಗೆ ತಿಳಿಲಾರ್ದಂಥವು ಇಟ್ಟು ನಾವು ಮಾತಾಡಿದ್ವಿ ಅಂದ್ರೆ ಜನರಿಗೆ ಮೋಸ ಮಾಡಿದಂಗೆ ಆಕತ್ತದ. ಅವ್ರ ಪಾಪ ಊಟ ಮಾಡಿಸ್ಯಾರ, ಇಟ್ಕೊಂಡಾರ, ಅವ್ರಿಗೆ ತಿಳಿಯುವಂಥ ಮಾತು ಹೇಳ್ರಿ. 4 ಮಾತು ಯಾವ್ರಾಗ ಹೋದ್ರು ಸಹಿತ ಪಾಪ ಹೆಣ್ಮಕ್ಳು ಬಂದಾವ, ಹುಡುಗರು ಬಂದಾವ, ಮುದುಕರು ಬಂದಾವ, ಅವ್ರಿಗೆ ತಿಳಿಯುವಂಥ ವಿಷಯ ಇಟ್ಕೊಂಡು ಅವ್ರಿಗೆ ತಿಳಿ ಏನಾದರೂ ಅದರೊಳಗಿಂದ ಅವ್ರಿಗೆ ಗ್ರಹಿಸಕ್ಕೆ ಬಂದಿರಬೇಕು. ಅಂದ್ರೆ ಅಪ್ಪಗಳ ಕಳಕಳಿ, ಈ ರೀತಿ ಕಳಕಳಿ ಅವರು. ಅಂಥ ಪೂಜ್ಯರು ಮತ್ತು ಇಷ್ಟಾಗಿನೂ ಸಹಿತ ಎಷ್ಟು ಮಂದಿ ಶಿಷ್ಯರಿಗೆ ದೀಕ್ಷಾ ಕೊಟ್ಟಾರ ನಿಮ್ಗೆ ಹೇಳ್ತಂದ್ರೆ. ನೀ ಯಾವ ಜಾತಿಯವಪ್ಪ ಅಂತ ಒಮ್ಮೆ ಕೇಳಿ. ನಾವಾದ್ರೆ ನಾವು ಅಂತೀವಿ, ತತ್ವದರ್ಶಿಗಳ ಮಾತನ್ನು ಮಾತಾಡ್ತೀವಿ ಬಹಳ ಮಂದಿ.
ವಿನಯ್ ಕೇಳಕತ್ತಿದ್ದೀವಲ್ಲ ನಾವು ತತ್ವದರ್ಶಿಗಳ ಬಗ್ಗೆ. ತತ್ವವನ್ನು ದರ್ಶಿಸಿದವನಿಗೆ ಎಲ್ಲರಲ್ಲಿಯೂ ಅವನೇ ಕಾಣಬೇಕಲ್ಲ. ಯಾರು ತತ್ವವನ್ನು ತಿಳ್ಕೊಂಡಾರ, ತತ್ವವನ್ನು ನೋಡ್ಯಾರ, ಅವ್ರಿಗೆ ಎಲ್ಲರ ಹೃದಯದಲ್ಲಿಯೂ ಸಹಿತ ಪರಮಾತ್ಮನೇ ಕಾಣಬೇಕಲ್ಲ. ಮತ್ತು ನಾವು ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋದ ನಂತರೂ ಸಹಿತ ನಮ್ಮ ಪೈಕಿಯವರ ಹುಡುಕ್ತಿದ್ದೀವಿ ಅಂತಂದ್ರೆ ನಾವೆಂತ ತತ್ವದರ್ಶಿಗಳಾಗ್ತೀವಿ? ತತ್ವದರ್ಶಿ ಆದವ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯದಲ್ಲಿ ಉದಾಸೀನತೆ, ಪ್ರಾಣದಲ್ಲಿ ನಿರ್ಭಯತೆ, ಪೂರ್ತಿ ತನುವಿನಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಅದೇನವ್ರು ಹೇಳ್ತಾರೆ. ಒಬ್ಬ ಸ್ಥಿತಪ್ರಜ್ಞ ಅಥವಾ ಒಬ್ಬ ತತ್ವದರ್ಶಿಯ ಜೀವನ ಹೆಂಗಿರಬೇಕು ಅಂದ್ರೆ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ವಿಷಯದಲ್ಲಿ ಉದಾಸೀನತೆ, ಪ್ರಾಣದಲ್ಲಿ ನಿರಪೇಕ್ಷೆ, ಇವೆಲ್ಲ ಇರಬೇಕು ಇರಬಾರ್ದು? ಹೇಳ್ತೀವಿ ನಾವು, ಕೇಳ್ತೀವಿ, ಆದರೂ ಕಲರ್ ಮಾಡ್ಕೊಂಡಿರ್ತೀವಿ. ಖರೇನು ಸುಳ್ಳು ಹೇಳ್ರಿ ನೀವು, ಟಿವಿಯಾಗ ನೋಡ್ರಿ ನೀವು, ಭಾಳ ಮಂದಿ ಸಾಧುಗಳು ನೋಡ್ರಿ ನೀವು, ಕಲರ್ ಮಾಡ್ಕೊಟ್ಟು ನಿಮ್ಮದು ತನುವಿನಲ್ಲಿ ನಿರ್ಮೋಹ ಅಂತೀರಿ, ಮತ್ತೆ ಕಲರ್ ಮಾಡ್ಕೊತೀರಿ. ತನುವಿನಲ್ಲಿ ನಿರ್ಮೋಹ ಅಂತೀರಿ, ಮತ್ತೆ ಒಳಗೆ ಖರಾಬ್ ಇಟ್ಕೊಂಡು ಮ್ಯಾಗ ಪಟ್ಕ ಸುತ್ಕೊಳ್ಳೋದ್ರಾಗ ಏನಪ್ಪ ಅಂತದ್ದು ಏನಂತ? ಇದು ಹಾಳಾಗೋದೈತಿ ನಮ್ಮದು. ತನುವಿನಲ್ಲಿ ನಿರ್ಮೋಹ, ಜ್ಞಾನಿಯಾದ ತನ್ನ ತನುವಿನಲ್ಲಿ ನಿರ್ಮೋಹಿ ಆಗಿರ್ಬೇಕು, ಆಗಿರಬಾರ್ದು. ದಿವಸೆಲ್ಲ ಖರಾಬ್ ಒಳಗ, ಸಂಜೆ ಮುಂದೆ ಪ್ರವಚನ ಹೊಂಟುಕೊಳ್ಳಿ ಅದ್ರ ಮ್ಯಾಗ ಅವ್ರು ಪಟ್ಕ ಸುತ್ತುಗಳು. ಇದು ವೇಷಗಾರಂಗೆ ಆಗೋದಿಲ್ಲ. ವೇಷಗಾರ ಬರ್ತಾರಪ್ಪ, ಬಂದು ರಾಮನ ಪಾತ್ರ ಮಾಡ್ತಾರ, ರಾಮನ ಪಾತ್ರ ಮಾಡ್ತಾರ, ಮತ್ತೆ ಹನುಮಂತನ ಪಾತ್ರ ಮಾಡ್ತಾರ. ನಾವು ಬಹುರೂಪಿಗಳಾದಂಗೆ ಆಗೋದಿಲ್ಲ. ಇದೆಂತ ನಿರ್ಮೋಹ ನಮ್ಮದು? ಅದಂತ ನಿರ್ಮೋಹ. ಬೆಳಿಗ್ಗೆ ಒಂದು ಡ್ರೆಸ್ಸು, ರಾತ್ರಿ ಒಂದು ಡ್ರೆಸ್ಸು, ಊರಾಗ ಒಂದು ಡ್ರೆಸ್ಸು, ಬೇರೆ ಊರಿಗೆ ಹೋಗಾಗ ಒಂದು ಡ್ರೆಸ್ಸು. ನಮಗೆ ಯಾಕೆ ನಿರ್ಮೋಹಿಗಳಿಗೆ? ಶರೀರದ ಬಗ್ಗೆ ಇರಬಾರ್ದು, ಮೋಹ ಇರಬಾರ್ದು. ಆಮೇಲೆ ಶರೀರದ ಸಂಬಂಧವಾಗಿ ಏನೇನು ಸಂಬಂಧಗಳಿದಾವ ಆ ಸಂಬಂಧಗಳ ಬಗ್ಗೆ ಮೋಹ ಇರಬಾರ್ದು. ಆದರೆ ಅಷ್ಟು ನಮಗೆ ಉತ್ತರಾಧಿಕಾರಿ ಮಾಡ್ಕೊಳಕ್ ನಡೀತದೆ. ನೀವು ಕೆಳಜಾತಿಯವರದಿರಿ, ನೀವು ಬೇರೆ ಜಾತಿಯವರದಿರಿ, ನಿಮಗೆ ಆಗಕ್ಕೆ ಬರುವುದಿಲ್ಲ. ಅದೆಂಥ ನಿರ್ಮೋಹ, ಅದೆಂಥ ಜ್ಞಾನ ಇದು? ಯಾಕೆ ಗಟ್ಟಿಗೆ ಯಾರು ಕೇಳೋರಿಲ್ಲ, ಗಟ್ಟಿಗೆ ಯಾರು ಕೇಳೋರಿಲ್ಲ. ನಾನೇ ಹಿಂಗೆ ನಡೆದೈತಿ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ. ಅಹಂಕಾರ ಇರಬಾರ್ದು ಅಂತೀವಿ. ಕುರ್ಚಿ ಒಂದು ಎಲ್ಲನ ಸಣ್ಣವಾದ್ರೆ ಸಿಟ್ಟು ಬರ್ತತೆ. ಅಪ್ಪಗಳು ನಮ್ಮನ್ನು ಇಲ್ಲಿ ಕುಂದರ್ಸೋದು, ಅಲ್ಲಿ ಕುಂದರ್ಸಿದ್ರಂದ್ರೆ ಬೇಕೋತನ ಹೊಕ್ಕಿದ್ನೆ. ಮತ್ತು ಪ್ರವಚನ ಮಾಡೋ ಅಹಂಕಾರ ಇರಬಾರ್ದು ಅಂತ ನಂದೇ ಹೇಳ್ಕೊತೀನಿ. ನಾನು ಒಟ್ಟೆ ಯಾರಿಗೂ ಹೇಳಂಗಿಲ್ಲ. ನೀವೇನಂದ್ರೆ ಏನು ಮಾಡಿ ನನಗೆ ಅನ್ಬೇಕು, ನೀವು ಮತ್ತೆ ಯಾರಿಗೇನು ಅನ್ನಬಾರ್ದು. ಮನದಲ್ಲಿ ನಿರಹಂಕಾರ ನೋಡಿನ ಅಪ್ಪಗಳು ಯಾರು ಬಂದ್ರು ಅಷ್ಟೇ. ಮನದಲ್ಲಿ ನಿರಹಂಕಾರ. ನಮ್ಮ ಮನುಷ್ಯನೊಳಗೆ ಅಹಂಕಾರ ಇರಬಾರ್ದು ಅಂತೀವಿ. ಒಂದ್ ಜರ ಪದವಿ ಅನ್ನೋದ್ರಾಗ ಏನಾರ ಒಂದು ಶಬ್ದ ಬಿಟ್ಟಿದ್ರು ಅಂತಂದ್ರೆ ಅವು ಹಿಂದೆ ಕಂಡಕ್ಟಿ ಏನೇನೋ ವಿಶೇಷಣಗ ನಮ್ಮ ಮಹಾರಾಜ ಎಲ್ಲ ಗೊತ್ತದ. ಕಂಡಕ್ಟಿ ಹಸ್ತಾನ ನಾವು ಹಿಂದೆ, ಆ ಜಗದ್ಗುರು, ಆ ಸಿಂಹಾಸನಾಧೀಶ್ವರ, ಈ ಸಿಂಹಾಸ, ಅದ್ರಾಗ ಒಂದು ಮುಂದಿನ ಕಾರ್ಯಕ್ರಮದಾಗ ಎಲ್ಲಾರ ಅದ್ರಾಗ ಒಂದು ಹೋಗ್ತಂದ್ರೆ ಒಳಗೆ ಚೋಳ್ ಕಡ್ದಂಗೆ ಆಗ್ತಾವ ನಮ್ಗೆ. ನಮ್ಮ ಇಷ್ಟು ಎಲ್ಲ ಇದ್ದು ಬಿಟ್ನಾಗ ಆಗ್ತಾನೆ. ಮತ್ತ ಮನದಲ್ಲಿ ನಿರಹಂಕಾರ ಇರ್ಬೇಕ. ಯಾರಿಪ್ಪ ಭಕ್ತರಿಗೆ ಅಷ್ಟೇ, ನಿಮಗೇನೂ ಲಾಭ ಇಲ್ಲಿದ್ರಾಗ, ನಮಗೂ ಬೇಕಲ್ಲ. ನಾ ಏನು ಮಾತಾಡೋದು ಎಲ್ಲ ನಮ್ಮನ್ನು ಹಿಡ್ಕೊಂಡಪ್ಪ. ಚಿತ್ತದಲ್ಲಿ ನಿರಪೇಕ್ಷೆ, ಒಟ್ಟ ಏನೋ ಅಪೇಕ್ಷೆ ಇರಬಾರ್ದಂತ ಮಹಾತ್ಮನಾದವನಲ್ಲಿ. ಹೌದಲ್ಲ? ಅದೇನು ಬರೀ ಉಪದೇಶ ಮಾಡಕ್ಕ ಕೊಟ್ರಿ, ವೇಷ ಕೊಡ್ಲಿಲ್ಲ ಅಂದ್ರೆ ಶಾಪನ ಕೊಡ್ತೀವಿ. ಮತ್ತು ಚಿತ್ತದಲ್ಲಿ ನಿರಪೇಕ್ಷ
ನಾವು